ಹೆಂಗ್ ಬರ್ತಾವ ಅಂಕಲ್ ಬಂದಂಗ್ ಬರ್ತಾವನೆ ನೋಡಿ. ಗೈಸ್ ಇವನು ನಮ್ಮ ಬ್ಯಾಚಲ್ಲಿ ಸೀನಿಯರು, ಎಲ್ಲರಿಗಿಂತ ಸೀನಿಯರು. ಅವ್ನಿಗೆ 50 ವರ್ಷ. ನೋಡಿ ಹೆಂಗ್ ಕಾಣಿಸ್ತಾನೆ. ಪಕ್ಕದಲ್ಲಿ ನಿಂತ್ಕೊಂಡ್ರೆ 3 ಜನದಲ್ಲಿ ಯಾರಿಗೆ ದೊಡ್ಡವ್ರ ಥರ ಕಾಣ್ತದೆ. ಇವನೇ ತಾನೆ, ಅದಕ್ಕೆ ಒಂದು ಹೆಸರು ತಾತ ಅಂತ ಇಕ್ಕಿದ್ದೀವಿ. ಆಮೇಲೆ ಸಿಗ್ತೀನಿ ಬನ್ನಿ. ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಾಫಿ ಕುಡಿಯೋ ಮುಖಾಂತರ ಎಲ್ಲಿಗೆ ಹೋಗ್ಬೇಕಪ್ಪ ಅಂದರೆ, ಇವತ್ತು ಸ್ವಲ್ಪ ಕೆಲಸ ಐತೆ. 2 ಕಡೆ ಹೋಗ್ಬೇಕು. ಎಲ್ಲೆಲ್ಲಿ ಅಂದರೆ ನಮ್ಮ ಫ್ರೆಂಡ್ ಸಾಮ್ಗಳು ಕರೆದವ್ರೆ, ಅಲ್ಲೂ ಹೋಗ್ಬೇಕು. ಅಲ್ಲಿ ಹೋಗೋಕ್ಕಾಗಿಲ್ಲ ಅಂದರೆ CP ಸರ್ ಅಂತ ಇದ್ದಾರಲ್ಲ, ಅಲ್ಲಿಗೆ ಹೋಗ್ಬೇಕು. ಅವ್ರ ಮನೆ ಗುರುಪ್ರವೇಶ ಐತೆ. ನೋಡಬೇಕು ಎಲ್ಲಿಗೆ ಟೈಮ್ ಆಗುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು. ಸೊ ಹಂಗೆ ಕಟಿಂಗ್ ಮಾಡ್ಸೋಕೆ ಹೋಗ್ತಾಯಿದ್ದೆ. ಬನ್ನಿ ಕಟಿಂಗ್ ಮಾಡ್ಸೋಕೆ ಹೋಗ್ತಾ ಸಿಗ್ತೀನಿ. ಸೊ ಗೈಸ್, ಆವಾಗಲೇ ನೋಡ್ದಂಗೆ ಕಾಫಿ ಎಲ್ಲ ಕುಡ್ದಾಯ್ತು. ಕಟಿಂಗ್ ಶಾಪ್ ಹತ್ರ ಹೋಗ್ಬೇಕಿತ್ತು ಹೇರ್ ಕಟ್ ಮಾಡ್ಸೋಕ್ಕೆ. ಹಂಗೆ ನಮ್ಮ ಅಜ್ಜನ ಸ್ಕೂಲ್ ಹತ್ರ ಬಿಡಬೇಕಿತ್ತು. ಬನ್ನಿ ಹಂಗೆ ಬಿಟ್ಬಿಟ್ಟು ಹಂಗೆ ಹೇರ್ ಕಟ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬರೋಣ. ಸೊ ಅಲ್ಲ ಗೈಸ್, ಮನೇಲಿ ಹೇಳ್ದಂಗೆ ನಮ್ಮ ಅಜ್ಜನ ಬಿಟ್ಬಿಟ್ಟು ಕಟಿಂಗ್ ಶಾಪ್ ಹತ್ರ ಬಂದಿದ್ದೀನಿ. ಕಟಿಂಗ್ ಮಾಡಿಸ್ಕೊಂಡು ಹೋಗೋಣ ಬನ್ನಿ. ಬೆಳಿಗ್ಗೆ ಗೈಸ್ ಎಷ್ಟು ಚಳಿ ಆಯ್ತೈತೆ ಗೊತ್ತಾ ಗೈಸ್? ಬೆಳಗ್ಗೆ ಎದ್ಬಿಟ್ರೆ ಚಳಿ 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 ಆಗೋಗುತ್ತೆ ಗೈಸ್. ಅದಕ್ಕೆ ಗೈಸ್ ನಾನು 9:30ಗೆ ಎದ್ದೇಳೋದಿದ್ದೀನಿ. ಇವತ್ತು ಬೇಗ ಎದ್ದಿದ್ದೀನಿ ಕಟಿಂಗ್ ಮಾಡಿಸ್ಬೇಕಂತ. ಬನ್ನಿ ಕಟಿಂಗ್ ಮಾಡಿಸ್ಕೊಂಡು ಹೋಗೋಣ. ಸೊ ಹಲೋ ಗೈಸ್, ಫೈನಲಿ ಕಟಿಂಗ್ ಎಲ್ಲ ಮಾಡ್ಸಾಯ್ತು. ಇವಾಗ ಟೈಮು 9:30 ಆಯಿತು. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಂಗಡಿ ಹತ್ರ ಸಿಗ್ತೀನಿ. ಇವಾಗ ಮನೆ ಹತ್ರ ಹೋಗೋಣ. ಬಾಯ್. ಸೊ ಹಾಯ್ ಗೈಸ್, ಕಟಿಂಗ್ ಶಾಪ್ ಹತ್ರ ಹೇಳ್ದಂಗೆ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ಇವಾಗ ಫ್ರೆಶ್ ಅಪ್ ಆಗಕ್ಕೆ ಹೋಗ್ಬೇಕು. ಚೆನ್ನಾಗಿನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆದಮೇಲೆ ನಿಮಗೆ ಡೈರೆಕ್ಟ್ ಅಂಗಡಿ ಹತ್ರ ಸಿಗ್ತೀನಿ. ಸೊ ಹಾಯ್ ಗಾಯ್ಸ್, ಅವಾಗಲೇ ಹೇಳ್ದಂಗೆ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ನೋಡ್ತಾ ಇರ್ಬೋದು ಔಟ್ಫಿಟ್ ನೋಡಿ ಹೆಂಗೈತೆ. ಚೆನ್ನಾಗೈತೆ ಗೈಸ್. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ನೋಡಿ ಫುಲ್ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಚಂದ ಕಾಣಿಸ್ತಾ ಇದ್ದೀನ ಹೆಂಗೆ ಉಂಟು ಅಂತ ಕಮೆಂಟ್ ಮಾಡಿ. ಅಂಗಡಿ ಹತ್ರ ಹೋಗ್ಬೇಕು, ಅಂಗಡಿ ಹೋಗ್ಬಿಟ್ಟು ತೆಗಿಬೇಕು. ಬನ್ನಿ ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಆಮೇಲೆ ಸಾಮ್ಗಳ ಹತ್ರ ಹೋಗ್ಬೇಕು. ನೋಡೋಣ, ನಮ್ಮ ಹುಡುಗರು ಬಂದರೆ ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಸರಿ ಬನ್ನಿ ಹೋಗೋಣ, ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ. ಹಾಯ್ ಗಾಯ್ಸ್, ಅವಾಗಲೇ ಮನೆ ಹತ್ರ ಹೇಳ್ದಂಗೆ ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಅಂದಂಗೆ ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ, ಅದಕ್ಕೆ ಬರ್ತಾ ಟೀ ಕುಡ್ಕೊಬಂದೆ. ಫೈನಲಿ ಅಂಗಡಿ ಹತ್ರ ಬಂದಿದ್ದೀನಿ. ಓಪನ್ ಆಯಿತು, ಎಲ್ಲ ಆಯಿತು. ಬೋಲ್ಡ್ಗಳೆಲ್ಲ ಎಲ್ಲಿಡಬೇಕು ಅಲ್ಲಿ ಇಟ್ಟಿದ್ದಾಯಿತು. ಮ್ಯಾಟೆಲ್ಲ ಎಲ್ಲ ಹಾಕ್ಬೇಕು ಅಲ್ಲಿ ಹಾಕಿದ್ದಾಯಿತು ಅಂತ ಹೇಳ್ತಾ ಬನ್ನಿ. ಇವಾಗ ದಿನ ಮಾಮೂಲಿ ರೋಟೀನ್ ಇರುತ್ತಲ್ಲ, ಬಂದಿದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಳೋದು, ಗ್ಲಾಸ್ ಎಲ್ಲ ಒರೆಸ್ಕೊಂಡಾದ್ಮೇಲೆ ಸಿಗ್ತೀನಿ. ನೋಡಬೇಕು, ಮಹೇಶ್ ಅಣ್ಣಂಗೆ ಕೇಳಬೇಕು ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಂದು ಅರ್ಧ ಗಂಟೆ 1 ಅವರ್ ಕೇಳಬೇಕು. ಇಲ್ಲ ಸ್ವಾಮಿಗಳು ಬೇಜಾರು ಮಾಡ್ಕೋತಾರೆ. ಒಂದು 3 ದಿನದಿಂದ ಹೇಳ್ತವ್ರೆ. ಅಲ್ಲಿ ಹೋಗ್ಬೇಕು. ಬನ್ನಿ ಅಲ್ಲೋಯ್ತಾ ಸಿಗ್ತೀನಿ. ಇಲ್ಲಾಂದರೆ ಡೈರೆಕ್ಟ್ ಅಲ್ಲೋದ್ಮೇಲೆ ಸಿಗ್ತೀನಿ. ಅಲ್ಲಿ ನಮ್ಮ ಹುಡುಗರು ಏನಾದ್ರು ಇದ್ದರೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಬನ್ನಿ ಆಮೇಲೆ ಸಿಗ್ತೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಯ್ತಾಯಿಲ್ಲ, ಯಾಕಂದರೆ ಹೊಸ್ದಾಗಿ ಮಾಡ್ತಾ ಇರೋದು. 3 ಅಪ್ಲೋಡ್ ಮಾಡಿದ್ದೀನಿ, ಆದರೂ ಗೊತ್ತಾಗ್ತಾಯಿಲ್ಲ. ಬನ್ನಿ ಆಮೇಲೆ ಸಿಗ್ತೀನಿ. ಕಸ್ಟಮರ್ ಬಂದರು ಗೈಸ್. ಅವಾಗಲೇ ಹೇಳ್ದಂಗೆ ಎಲ್ಲ ಒರೆಸ್ಕೊಂಡಾಯ್ತು. ಗ್ಲಾಸ್ ಎಲ್ಲ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಕಸ್ಟಮರ್ ಬಂದರು. ಕಸ್ಟಮರ್ ಹೋಗಿದ ತಕ್ಷಣ ಒರೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮ್ಗೆ ತೋರಿಸ್ಲಿಲ್ಲ, ಇನ್ನೂ ಯಾರೂ ಬಂದಿಲ್ಲ. ಬಂದಾದಮೇಲೆ ಎಲ್ಲರೂ ಬಂದಾದಮೇಲೆ ಆಮೇಲೆ ಮಹೇಶ್ ಅಣ್ಣ ಬಂದಾದಮೇಲೆ ಮಹೇಶ್ ಅಣ್ಣನ ಕೇಳ್ಕೊಂಡು ಹೋಗೋಣ. ಏನಂತಾರೆ ಅಂತ ಗೊತ್ತಿಲ್ಲ. CP ಸರ್ ಫೋನ್ ಮಾಡಿದ್ರೆ ಅಲ್ಲೇ ನೋಡಬೇಕು ಮಹೇಶ್ ಅಣ್ಣ ಹೆಂಗಂತಾರೆ ಅಂತ. ಸರಿ, ನಿಮಗೆ ಮಹೇಶ್ ಅಣ್ಣನ ಕೇಳಾದ್ಮೇಲೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಆಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೂ ಹಳೆ ವಿಡಿಯೋ ಎಲ್ಲ ನೋಡ್ತಾಯಿರಿ. ಸಿಗ್ತೀನಿ ಅಷ್ಟರಲ್ಲಿ. ಸೊ ಹಲೋ ಗೈಸ್, ಅವಾಗಲೇ ಹೇಳ್ದಂಗೆ ಮಹೇಶ್ ಅಣ್ಣ ಬಂದಾಗ ಕೇಳ್ಕೊಂಡು ಹೋಗ್ತೀನಿ ಅಂದಿದ್ದೆನಲ್ಲ. ಮಹೇಶ್ ಅಣ್ಣ ಹೋಗು ಅಂದವ್ರೆ. ಅಲ್ಲಿ ನಮ್ಮ ಫ್ರೆಂಡ್ಸ್ ಸಾಮ್ಗಳು ಕೂತವ್ರೆ ಇಡುಮುಡಿಗೆ.
ಬನ್ನಿ ಇಡುಮುಡಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ, ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ನಮ್ಮ ಹುಡುಗರೆಲ್ಲ ಬಂದಿದ್ರೆ ಹಂಗೆ ಪರಿಚಯ ಮಾಡಿಸ್ತೀನಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗೋದ. ಹಾಯ್ ಗಾಯ್ಸ್, ಅವಾಗಲೇ ಹೇಳ್ದಂಗೆ ದೇವಸ್ಥಾನ ಹತ್ರ ಹೋಗ್ತೀನಿ ಅಂದಿದ್ನಲ್ಲ, ದೇವಸ್ಥಾನ ಹತ್ರ ಬಂದಿದ್ದೀನಿ. ನೋಡ್ತಾ ಇರ್ಬೋದು ದೇವಸ್ಥಾನ. ಸ್ವಾಮಿಗಳು ಒಳಗವ್ರೆ, ಬನ್ನಿ ಒಳಗೆ ಹೋಗ್ಬಿಟ್ಟು ಸಿಗ್ತೀನಿ. ಅವ್ರದ್ದೇ ಅಂತ ಇಡಿಮುಡಿ ಕೂತಿರ್ತಾರೋ ಇಲ್ವೋ ಗೊತ್ತಿಲ್ಲ. ಬನ್ನಿ ಒಳಗೆ ಹೋಗ್ಬಿಟ್ಟು ನೋಡೋಣ. ಹಾಯ್ ಗಾಯ್ಸ್, ಇವನೇ ಗಾಯ್ಸ್ ದರ್ಶನ್ ಅಂತ ನಮ್ಮ ಮಚ್ಚ. ಅವನು ಹಾಯ್ ಮಾಡೋ ಗಾಯ್ಸ್. ಅವ್ನು ಕ್ಯಾಮ್ರಾ ನೋಡಿದ್ರೆ ನಾಚ್ಕೋತಾನೆ. ಸರಿ, ಆಮೇಲೆ ಸಿಗ್ತೀನಿ. ಇಡಿಮುಡಿ ಆಗ್ತೀನಿ. ಆಮೇಲೆ ಇನ್ನೂ ಇಬ್ಬರು ಹುಡುಗರು ಬರಬೇಕು, ಆಮೇಲೆ ಒಬ್ಬರು ಮಂಜಣ್ಣ ಅಂತ ಬರಬೇಕು. ಅವ್ರು ಬಂದಮೇಲೆ ಹಾಕ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅಲ್ಲ ಗಾಯ್ಸ್, ಇನ್ನೊಬ್ಬನ ಇಂಟ್ರೊಡಕ್ಷನ್ ಮಾಡಿಸ್ತೀನಿ ನೋಡಿ. ಇವನೇ ಮಂಜ ಅಂತ. ಹಾಯ್ ಮಾಡಿ ಮುಚ್ಚಿ. ಆಯ್ತು. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಒಂದು ನಿಮಿಷ, ಕ್ಯಾಮ್ರಾ ಸ್ಕ್ರಾಚ್ ಆಗೈತೆ. ಇಲ್ಲ, ಇವನೇ ಇನ್ನೊಬ್ಬ ಮಂಜ ಅಂತ. ಇವನು ಚಿಕ್ಕ ವಯಸ್ಸಿಂದ ಗೊತ್ತಿರೋನು, ಕುಚಿಕು. ಬನ್ನಿ, ಇನ್ನೊಬ್ಬ ಬರ್ತಾನೆ, ಅವನು ಪರಿಚಯ ಮಾಡಿಸ್ಕೊಡ್ತೀನಿ. ಬಾಯ್. ಹೆಂಗ್ ಬರ್ತಾವ ಅಂಕಲ್ ಬಂದಂಗೆ ಬರ್ತಾವನೆ ನೋಡಿ. ಗೈಸ್, ಇವನು ನಮ್ಮ ಬ್ಯಾಚಲ್ಲಿ ಸೀನಿಯರು, ಎಲ್ಲರಿಗಿಂತ ಸೀನಿಯರು. ಅವ್ನಿಗೆ 50 ವರ್ಷ. ನೋಡಿ ಹೆಂಗೆ ಕಾಣಿಸ್ತಾನೆ. ಪಕ್ಕದಲ್ಲಿ ನಿಂತ್ಕೊಂಡ್ರೆ 3 ಜನದಲ್ಲಿ ಯಾರು ಗೈಸ್ ದೊಡ್ಡವ್ರ ಥರ ಕಾಣಿಸೋದು ಇವನೇ ತಾನೆ. ಅದಕ್ಕೆ ಒಂದು ಹೆಸರು ತಾತ ಅಂತ ಇಕ್ಕಿದ್ದೀವಿ. ಆಮೇಲೆ ಸಿಗ್ತೀನಿ ಬನ್ನಿ. ಸೊ ಹಾಯ್ ಗಾಯ್ಸ್, ಫೈನಲಿ ಹೋಗ್ತಾ ಇದ್ದೀವಿ. ಸ್ವಾಮಿಗಳಿಗೆ ಬಾಯ್ ಮಾಡಿಬಿಟ್ಟು ಹೋಗೋಣ. ಅವ್ರು ಇನ್ನೂ ಹೋಗೋದು ಲೇಟು. ಅಷ್ಟೊತ್ತವರೆಗೂ ಕಾಯೋಕ್ಕಾಗಲ್ಲ ಅಂಗಡಿಲಿ, ಯಾಕಂದರೆ ಯಾರೂ ಇಲ್ಲ. ಮಹೇಶಣ್ಣ ಮತ್ತು ಮಣಿಯಣ್ಣ ಇಬ್ಬರೇ ಇರೋದು. ಮಹೇಶಣ್ಣ ಎಲ್ಲ ಈಚೆ ಹೋಗ್ಬೇಕಂತೆ. ಸೊ ಅದಕ್ಕೆ ಬಾಯ್ ಮಾಡಿಬಿಟ್ಟು ಹೋಗೋಣ ಬನ್ನಿ. ಸ್ವಾಮಿಗಳೇ ಬರೋದಾ? ಮುಚ್ಚಿ ಬಾಯ್. ಗೈಸ್, ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ ಬನ್ನಿ. ಸೊ ಹಾಯ್ ಗಾಯ್ಸ್, ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿ ಸ್ವಾಮಿಗಳಿಗೆ ಬಾಯ್ ಮಾಡಿ ಬಂದಿದ್ದೀನಿ ಅಂಗಡಿ ಹತ್ರ. ಯಾರು ಕಸ್ಟಮರ್ಸ್ ಇಲ್ಲ. ಕಸ್ಟಮರ್ಸ್ ಎಲ್ಲ ವೀಕು. ಈ ತಿಂಗಳು ಏನೋ ಕಸ್ಟಮರ್ಸ್ ವಾಕಿಂಗ್ಸೇ ಇಲ್ಲ ಗೈಸ್. ಬನ್ನಿ, ಆಮೇಲೆ ಸಿಗ್ತೀನಿ. ಮಹೇಶಣ್ಣ ಪೂಜೆ ಮಾಡ್ತಾರೆ. ಬನ್ನಿ ತೋರಿಸ್ತೀನಿ ನೋಡಿ. ಮಂಜಣ್ಣ ಇಲ್ಲೇ ಅವರೇ. ಮಂಜಣ್ಣ ಆಯ್ತಾ ನಾಷ್ಟ? ಆಯ್ತಾ ನೋಡಿ. ಮಹೇಶಣ್ಣ ಪೂಜೆ ಮಾಡ್ತಾರೆ ಗೈಸ್. ಪೂಜೆ ಮಾಡಾದ್ಮೇಲೆ ಸಿಗ್ತೀನಿ ನೋಡಿ. ಮಂಜಣ್ಣ ಏನು ಮಾಡೋರೆ ನೋಡಿ. ನೋಡಿ ನೋಡಿ ಹಾಕು ಅಂತವ್ರೆ. ಅಲ್ಲೋ ಗಾಯ್ಸ್, ಅವಾಗೆ ಸಿಗೋಕ್ಕಾಗಿಲ್ಲ. ಪೂಜೆ ಆದಮೇಲೆ ಸುಮ್ಮನೆ ಹಂಗೆ ಕೂತಿದ್ವಿ. ಮನೆಯಣ್ಣ ಸುಮ್ಮನೆ ಗಾಯ್ಸ್, ಅದು ನಿಜ ಅಂತ ತಿಳ್ಕೊಬೇಡಿ, ಯಾರು ಸೀರಿಯಸ್ ಆಗಿಬಿಡಿ. ಅದು ಸುಮ್ಮನೆ ಕಾಮಿಡಿ ನಾವು ಮಾಡಿರೋದು. ಅಂಗಡಿಲಿ ಯಾರೂ ಇಲ್ಲ, ನಾನು ಮನೆಯಣ್ಣ ಇಬ್ಬರೇ ಇರೋದು ನೋಡಿ. ಎಲ್ಲ ಫುಲ್ ಖಾಲಿ. ಕಸ್ಟಮರ್ಸ್ ಯಾರೂ ಇಲ್ಲ ಗೈಸ್. ಆಯಿತು ಗೈಸ್, ಹತ್ತತ್ರ ಒಂದು 2 ವಾರ ಆಯಿತು ಕಸ್ಟಮರ್ಸೇ ಇಲ್ಲ. ಬಂದವ್ರನ್ನೇ ಎಲ್ಲ ಕೀಪ್ಯಾಡ್ ಕೇಳ್ಕೊಬರ್ತಾರೆ, ಕರೆನ್ಸಿ ಕೇಳ್ಕೊಬರ್ತಾರೆ. ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ವಿ ಗೊತ್ತಾ? ಆಟಗಳು ಆಡ್ತಾಯಿದ್ವಿ ಗೈಸ್. ರೀಲ್ಸ್ಗಳು ಮಾಡ್ಕೊಂಡಿವಿ ನೋಡಿ. ಮನೆಯಣ್ಣ ರೀಲ್ಸ್ ಮಾಡ್ತವ್ರೆ. ಪುಷ್ಪ ಅಂತ ಫ್ಲವರ್ ಹಾಕೊಂಡವ ಫೈಯರ್ ಅಂತ ರೀಲ್ಸ್ ಮಾಡ್ತವ್ರೆ. ನಾನು 1-2 ರೀಲ್ಸ್ ಮಾಡಬೇಕು. ಬನ್ನಿ, ರೀಲ್ಸ್ ಮಾಡಾದ್ಮೇಲೆ ಸಿಗ್ತೀನಿ. ರೀಲ್ಸ್ ಮಾಡಿ ಪೋಸ್ಟ್ ಮಾಡಬೇಕು. ಪೋಸ್ಟ್ ಮಾಡಾದ್ಮೇಲೆ ಸಿಗ್ತೀನಿ. ಸೊ ಹಾಯ್ ಗಾಯ್ಸ್, ಫೈನಲಿ ಟೈಮ್ ಬಂದು 3 ಗಂಟೆ ಆಯಿತು. ಬೆಳಗ್ಗೆಯಿಂದ ನಾಷ್ಟ ಮಾಡಿರಲಿಲ್ಲ. ಒಂದೇ ಸತಿ ಊಟಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ, ಅಲ್ಲೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲೂ ಪ್ರಸಾದ ತಿಂದಿರಲಿಲ್ಲ. ಬನ್ನಿ, ಅಲ್ಲಿ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ಬನ್ನಿ, ಸಿಗ್ತೀನಿ. ಹಾಯ್ ಗಾಯ್ಸ್, ಅವಾಗಲೇ ಮನೆಗೆ ಬಂದು ಊಟ ಎಲ್ಲ ಮಾಡಾಯಿತು. ಇವಾಗ ಊಟ ಮಾಡ್ಕೊಂಡು ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಅಂಗಡಿ ಹತ್ರ ಯಾರೂ ಇಲ್ಲ. ಮಹೇಶಣ್ಣ ಈಚೆ ಹೋಗೋರೆ ಅಂತ ಹೇಳಿದ್ನಲ್ಲ. ಮಣಿಯಣ್ಣ ಒಬ್ಬರೇ ಇರೋದು. ಅವ್ರದ್ದು ಇನ್ನೂ ಊಟ ಆಗಿಲ್ಲ. ನಾನು ಹೋಗಿ ಅವ್ರನ್ನ ಊಟಕ್ಕೆ ಕಳ್ಸೋಣ. ಬನ್ನಿ, ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಹಾಯ್ ಗಾಯ್ಸ್, ಅವಾಗಿಂದ ಸಿಗೋಕ್ಕಾಗಿಲ್ಲ. ಇವಾಗ ಸಿಕ್ಕಿದ್ದೀನಿ. ಇವಾಗ ಬರ್ತಾಯಿದ್ದೀನಿ. ಇವಾಗ ಟೀ ಕುಡಿಯೋಕೆ ಹೋಗ್ತಾಯಿದ್ದೀನಿ. ನಮ್ಮ ಹುಡುಗರು ಬಂದವ್ರೆ. ಬನ್ನಿ, ಟೀ ಕುಡ್ಕೊಂಡು ಆಮೇಲೆ ಸಿಗ್ತೀನಿ. ಹಾಯ್ ಗಾಯ್ಸ್, ಅವಾಗಿಂದ ಸಿಗೋಕ್ಕಾಗಿಲ್ಲ, ಯಾಕಂದರೆ ಕಸ್ಟಮರ್ಸ್ ಜಾಸ್ತಿ ಇದ್ದರು. ಅದಕ್ಕೆ ಸಿಗೋಕ್ಕಾಗಿಲ್ಲ. ಇವಾಗ ಫ್ರೀ ಆಯಿತು. ಕ್ಲೋಸಿಂಗ್ ಟೈಮ್ ಆಗ್ತಾ ಬಂತು 10:30. ಸರಿ, ಇವತ್ತಿನ ದಿನನ ಇಲ್ಲಿ ಮುಗಿಸೋಣ. ಯಾಕಂದರೆ ಟೈಮ್ ಆಯಿತು. ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಮಲ್ಕೋಬೇಕು. ಗೈಸ್, ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಬರೀ ವೀಡಿಯೋ ನೋಡ್ಬಿಟ್ಟು ತಳ್ತಾ ಇದ್ದೀರಾ ಅಷ್ಟೇ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.